ಫೀಲ್ಡ. ಇನ್ನೊಂದು ಈ ಬಿಸ್ನೆಸ್ ಅಥವಾ ಬಿಸ್ನೆಸ್ ಅನ್ನೋಕ್ಕಿಂತಲೂ ಇಲ್ಲೇ ಉದ್ಯಮಿಗಳ ಬಗ್ಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, MSMEಗಳಾಗಿರ್ಬೋದು, ಅವುಗಳನ್ನು ಅವರು ಯಾರ್ಯಾರು ಪರಿಣಿತಿರ್ತಾರೆ ಆ ದೇಶಕ್ಕೆ ಸಿಗುವಂಥದ್ದು. ಅದು ನಮ್ಮಲ್ಲಿ ದುರಂತ ಏನಾಗಿದೆಪ್ಪ ಅಂತಂದ್ರೆ ಈ ಟೆಕ್ನಿಕಲಿ ಅಂದರೆ ತಾಂತ್ರಿಕವಾಗಿ ನಾವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಇವತ್ತು ಭಾಳಷ್ಟು ಹಿಂದೆ ಉಳಿದಿದ್ವಿ. ಒಕ್ಕಲ್ತನದಲ್ಲೂ ಸಹಿತ ಲಾಭದ ಉದ್ಯೋಗ ಆಗಿ ಮಾಡ್ಕೊಂಡಿಲ್ಲ, ಅದನ್ನು ಮಾರ್ಕೆಟ್ ಅವ್ರ ಕೈಯಲ್ಲಿಲ್ಲ. ಹೀಗಾಗಿ ಒಂದಿಲ್ಲ ಒಂದು ಸಮಸ್ಯೆಗಳು ಮೇಲೆ ಹೇಳ್ತಾನೆ ಇದ್ದಾವೆ. ಈ ಎಲ್ಲ ನೆಲಗಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಸಹಜವಾಗಿ ಅನಿಸೋದು ಈ ಸಾಲದ ವ್ಯವಸ್ಥೆ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸರ್ಕಾರ ನೇರವಾಗಿ ಜವಾಬ್ದಾರಿ ಹೋಗಬೇಕು. ಎಲ್ಲರೂ ಸರ್ಕಾರ ಎಷ್ಟು ಮಾಡ್ತಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಯಾಕಂದರೆ ಸರ್ಕಾರನೇ ಎಲ್ಲ ಮಾಡ್ಬೇಕಂತಿಲ್ಲ, ನಾವು ಮಾಡಬೇಕಾಗ್ತದೆ. ಆದರೆ ನಮ್ಮನ್ನು ತಯಾರು ಮಾಡುವಂಥ ಒಂದು ಶಿಕ್ಷಣ ಇವತ್ತಿಲ್ಲದಕ್ಕನ ಇವತ್ತೆಲ್ಲ ಪ್ರಾಬ್ಲಮ್ ಬೆಳೆದಂಥದ್ದಂತ. ಇದಕ್ಕೆಲ್ಲರಿಗೂ ಸಮಸ್ಯೆಗೆ ಸಾಲ್ವ್ ಏನಪ್ಪ ಅಂದ್ರೆ ಶಿಕ್ಷಣ. ನಮ್ಮಲ್ಲಿ ಶಿಕ್ಷಣ ಇಲ್ಲ, ಇದು ನಮ್ಮನ್ನು ಕಾಡುತ್ತಿರುವಂಥ ಸಮಸ್ಯೆ. ಹೀಗಾಗಿ ಏನಪ್ಪ ಅಂತಂದ್ರೆ ನಾವು ಭಾಳಷ್ಟು ಸಲ ಈ ದಿಶೆಯಲ್ಲಿ ಯೋಚನೆ ಮಾಡುವಂಥದ್ದು ಆಗ್ತದೆ. ಏನಪ್ಪ ಅಂತಂದ್ರೆ ಈ ಹೊಸ ವ್ಯವಸ್ಥೆ ಏನಾದ್ರು ಮಾಡಲಿಕ್ಕೆ ಸಾಧ್ಯದನ ಅಂತೇಳಿ. ಆದರೆ ಈ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಮಾತ್ರ ಜನ ಒದ್ದಾಡೋದು ನೋಡಿದಾಗ ಸ್ವಲ್ಪ ಕೊಟ್ಟವ್ರಿಗೂ ಮತ್ತು ಅವ್ರು ಮುಟ್ಟಿಸ್ಬೇಕಾಗ್ತದೆ, ಅವ್ರು ಸುಳ್ಳೇನಲ್ಲ. ಆದರೆ ಅವ್ರು ಬಡ್ಡಿ ಅದನ್ನು ಹೆಚ್ಚಿಗೆ ಮಾಡಿ ವಸೂಲಿ ಮಾಡುವಂಥದ್ದು ಅವ್ರು ಹೇಳಿದಕ್ಕೆ. ಯಾಕಂದ್ರೆ ಅವ್ರಿಗೆ ಮತ್ತೊಂದು ಉದ್ಯೋಗ ಇರುವುದಿಲ್ಲ, ಇದ್ರ ಮೇಲೆ ದುಡ್ಡು ತೆಗೆಯುವಂಥದ್ದು, ಅದಕ್ಕೆ ಹೆಚ್ಚು ಲಾಭ ಮಾಡ್ಕೊಳ್ಳೋದು ಚೆಲ್ಲಿ ಅವರೂ ಮಾಡ್ತಾರೆ. ಅದಕ್ಕೆ ತೊಗೊಂಡಂಥವ್ರು ಅದು ಮುಟ್ಟಿಸಲಾರದು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇವ್ರಿಗೆ ಮರಳಿಸುವಂಥ ಉದ್ಯೋಗಗಳು ಇರುವುದಿಲ್ಲ. ಏನು ಮಾಡಿದ್ರು ಇವ ದಿನನಿತ್ಯದ ಕೆಲಸಗಳನ್ನು ಮಾಡುವಂಥ ಪ್ರಸಂಗಗಳು ಬರ್ತಾವೆ. ಇದರಿಂದಾಗಿ ಇವತ್ತು ಮೈಕ್ರೋ ಫೈನಾನ್ಸ್ಗಳು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಜನರಿಗೆ ತೊಂದರೆ ಕೊಡುವಂಥವು ಆಗ್ತಾ ಇದ್ದಾವೆ. ಜೊತೆಗೆ ಜನರು ಸಹಿತ ಮರಳಿ ತುಂಬಲಾರ ಸ್ಥಿತಿಯಲ್ಲಿ ಬಂದು ನಿಂತಿದ್ದರಿಂದಾಗೆ ಇದು ದೊಡ್ಡ ಸಮಸ್ಯೆ ಕೊಟ್ಟವ್ರಿಗೆ ಮತ್ತು ತೆಗೆದುಕೊಂಡವ್ರಿಗೆ ಆಗ್ತದೆ. ಜೊತೆಗೆ ಇದು ಏನಾಗ್ಯದಪ್ಪ ಅಂದರೆ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಆಗ್ತದೆ. ಅದಕ್ಕೆ ಸರ್ಕಾರಕ್ಕೆ ಈಗ ಮುಖ್ಯವಾಗಿರಬೇಕಾಗಿದ್ದು ಒಂದು ಇವತ್ತು ನಾವು ಹೇಳುವಂಥದ್ದು ಶಿಕ್ಷಣಕ್ಕೆ ಆದ್ಯತೆ ಕೊಡುವಂಥದ್ದು ಫಸ್ಟ್ ಥಿಂಗ್, ಇದು ಮೊದಲನೇ ವಿಷಯ. ಜೊತೆಗೆ ಒಕ್ಕಲ್ತನ ಮತ್ತು ವೈಜ್ಞಾನಿಕವಾಗಿ ಬೆಳೆಸುವಂಥ ಶಿಕ್ಷಣವನ್ನು ನಾವು ಮಾಡೋ ಜೊತೆಗೆ ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಕೊಡುವಂಥದ್ದು. ಅಂದರೆ ಅವರ ರೈತರ ತಾವು ಬೆಳೆದ ಬೆಳೆಗೆ ತಾವು ಬೆಲೆ ಕಟ್ಟುವಂಥ ಅಂತಂದ್ರೆ ರೈತಗೆ ಏನಾಗ್ತಪ್ಪ ಲಾಭ ಆಗ್ತದೆ. ಲಾಭ ಉದ್ಯೋಗ ಆದರೆ ಎಲ್ಲರದ್ದು ಇಳಿತಾರೆ ಉದ್ಯೋಗದಲ್ಲೇ, ಅದನ್ನ ಉದ್ಯೋಗ ಸೃಷ್ಟಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ಈ ದೇಶದ ದೊಡ್ಡ ಉದ್ಯೋಗನ ಅಗ್ರಿಕಲ್ಚರ್. ಇದನ್ನ ಈ ದೇಶದ ಚಿಂತನೆ ಮಾಡಿದ್ರೆ ಒಳ್ಳೆಯದಲ್ಲೇನೋ, ಅದೇ ಕಾಲಕ್ಕೆ ಮೈಕ್ರೋ ಫೈನಾನ್ಸ್ಗೆ ಒಂದು ಸಾಲ್ವ್ನೆಸ್ ಸಿಗ್ಬೋದೇನೋ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.